ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಬೆಂಗಳೂರಿಂದ ಬೈಕಲ್ಲೇ ತಿರುಪತಿಗೆ ಹೋಗ್ತಿದ್ದೀನಿ. ತಿರುಪತಿಗೆ 20 ಕಿಲೋಮೀಟರ್ ಇದ್ದ ಹಾಗೆ ಒಂದು ಊರು ಬರುತ್ತೆ. ಆ ಊರ ಹೆಸರು ಚಂದ್ರಗಿರಿ ಅಂತ. ಇಲ್ಲಿ ಚಂದ್ರಗಿರಿ ಕೋಟ ಅಂತ ಕರೀತಾರೆ. ಯಾಕೆ ಅಂದರೆ ಇಲ್ಲಿ ಕೋಟೆ ಇದೆ. ಈ ಊರ ಹೆಸರು ಚಂದ್ರಗಿರಿ. ಹೊಸ್ದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಚಂದ್ರಗಿರಿ ನೋಡ್ಕೊಂಡು ಬರೋಣ. ಇದು ಕನ್ನಡ ಚಾನೆಲ್ ಬ್ರೋ. ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ 20 ರೂಪಾಯಿ. ಒಳಗಡೆ ಆ ಮ್ಯೂಸಿಯಮ್ಮೂ ಇದೆ. ಇದೇ ಮ್ಯೂಸಿಯಮ್ಮು. ಈ ಮ್ಯೂಸಿಯಂ ಒಳಗಡೆ ನೀವು ಹೋಗಬೇಕು ಅಂದರೆ 30 ರೂಪೀಸ್ ಏನೋ ಟಿಕೆಟ್ ಇರುತ್ತೆ. ಅದಿಲ್ಲ ಅಂದರೆ 20 ರೂಪೀಸ್ ತೊಗೊತಾರೆ. ಇದು ಆನ್ಲೈನ್ ಟಿಕೆಟ್ ಇದು. ಇದ್ರ ಒಳಗಡೆ ಎಲ್ಲ ಹಳೆ ಕಾಲದ ರಾಜರು ಯೂಸ್ ಮಾಡಿರೋ ಏನು ವಸ್ತುಗಳೆಲ್ಲ ಇರುತ್ತೆ. ಹಳೆ ಕಾಲದ ಅಂದರೆ ಗೊತ್ತಲ್ವ, ಕತ್ತಿಗಳು, ಅವರು ಬಳಕೆ ಮಾಡಿರೋ ಎಲ್ಲ ವಸ್ತುಗಳು ಇದರಲ್ಲಿ ಒಳಗಡೆ ಇರುತ್ತೆ. ಅದನ್ನು ನೋಡ್ಬೋದು. ಇದು ಶುಕ್ರವಾರ ಮಾತ್ರ ಬಂದಿರುತ್ತೆ, ಮಿಕ್ಕಿದ ದಿನ ಎಲ್ಲ ಓಪನ್ ಇರುತ್ತೆ. ನೀವು ಹೋಗಬೇಕಾದ್ರೆ ಇದನ್ನು ಚೆಕ್ ಮಾಡ್ಕೊಂಡು ಹೋಗಿ. ಇದು ತುಂಬ ಬ್ಯೂಟಿಫುಲ್ ಪ್ಲೇಸು, ಆದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಪ್ರಿಪೇರ್ ಆಗಿ ಹೋಗಿ. ಬನ್ನಿ ಈ ಚಂದ್ರಗಿರಿಯಲ್ಲಿ ಏನೆಲ್ಲ ಇದೆ ನೋಡ್ಕೊಂಡು ಬರೋಣ. ಎಷ್ಟು ಸುಂದರವಾದ ಜಾಗ ಅಂದರೆ ಅಷ್ಟು ಸುಂದರವಾದ ಜಾಗ. ಬನ್ನಿ ಮತ್ತೆ ಲೇಟಾಗಿ ಒಂದು ವಿಸಿಟ್ ಹಾಕ್ಕೊಂಡು ಬರೋಣ ಎಲ್ಲನೂ. ಈಗ ನೋಡ್ತಿರೋದು ನೀವು ರಾಣಿ ಮಹಲ್ ಅಂತ ಹೇಳ್ತಾರೆ. ಇದು ಅಂದಿನ ಕಾಲದಲ್ಲೇ ರಾಣಿ ಇರುವ ಮನೆ. ಇವಾಗ ತುಂಬ ಹಾಳಾಗಿದೆ, ಆದರೂ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಒಟ್ಟಕ್ಕೂ ಒಳಗಡೆ ಹೋಗ್ತಾರೆ ಬಿದ್ದೋಗೋ ಥರನೇ ಇದೆ. ತುಂಬ ಹಳೇದಿದು, ತುಂಬ ನಾಶ ಆಗಿದೆ. ಆಗಿನ ಕಾಲದಲ್ಲೇ ವಾರ್ ನಡೆದಾಗ ತುಂಬ ಬೊಂಬೆಗಳನ್ನೆಲ್ಲ ಏನು ಸ್ಟ್ಯಾಚ್ಯೂಸ್ನೆಲ್ಲ ಹೊಡೆದು ಈ ಥರದ್ದೆಲ್ಲ ನಾಶ ಆಗಿದೆ. ಆದರೂ ಈಗ ಗೌರ್ಮೆಂಟ್ ಅಂಡರಲ್ಲಿದೆ. ಇವಾಗ ಸ್ವಲ್ಪ ಮಟ್ಟಕ್ಕೆ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಒನ್ ಡೇ ನೀವು ನಿಮಗೆ ಟೈಮ್ ಇದ್ದರೆ 1-2 ಅವರ್ಸ್ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಮರಗಳಿದೆ. ಮರದ ಕೆಳಗಡೆ ಆರಾಮಾಗಿ
ಹೋಗ್ಬೋದು. ಊಟ ತಿಂಡಿ ಒಳಗಡೆ ತಿನ್ನಂಗಿಲ್ಲ, ನೀವು ಆ ಥರದ್ದೆಲ್ಲ ತಗೊಂಡೋಗು ಹಾಗೇನೂ ಇಲ್ಲ. ಇಲ್ಲಿಗೆ ಬರಲಿಕ್ಕೆ ನೀವು ತಿರುಪತಿಯಿಂದ ಬಸ್ ಇದೆ, 25 ಕಿಲೋಮೀಟ್ರು 22 ಕಿಲೋಮೀಟ್ರ್ ಇರ್ಬೋದು. ಇಲ್ಲ ನೀವು ಬೆಂಗಳೂರಿಂದ ಓನ್ ವೆಹಿಕಲಲ್ಲಿ ಬರ್ತಾ ಇದ್ದೀರ ಅಂದರೆ ನಿಮಗೆ ಲೆಫ್ಟಲ್ಲೇ ಬರುತ್ತೆ. 20 ಕಿಲೋಮೀಟರ್ಸ್ ಇದ್ದಾಗ ನೀವು ಗೂಗಲಲ್ಲೇ ಚಂದ್ರಗಿರಿ ಕೋಟ ಅಂತ ಹಾಕ್ಕೊಳ್ಳಿ, ಇಲ್ಲಿ ಕರ್ಕೊಂಬಂದ್ಬಿಡುತ್ತೆ. ಈ ಕೋಟೆ ಅಂತೂ ತುಂಬ ಹಳೆಯದು, 15th ಸೆಂಚುರಿ ಕಾಲದ್ದು. ಇಲ್ಲಿ ತುಂಬ ಜನರು ರಾಜರು ಆಳಿದ್ರೂ ಆದರೆ ಇಲ್ಲಿ ಶ್ರೀಕೃಷ್ಣ ದೇವರಾಯರಿಗೆ ತುಂಬ ಹೆಸರು ಇದೆ. ಯಾಕಂದರೆ ಯಾರು ಕೇಳಿದ್ರೂ ಶ್ರೀಕೃಷ್ಣ ದೇವರಾಯರ ಕಾಲದ್ದೇ ಕೋಟೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ತುಂಬ ಜನ ರಾಜರು ಇದ್ದಾರೆ. ಆದ್ರೂ ಏನೇ ಆಗಲಿ ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಪ್ಲೇಸು, ಮಿಸ್ ಮಾಡ್ಕೋಬೇಡಿ. ತುಂಬ ಹಳೇದಿದು, ತುಂಬ ಬ್ಯೂಟಿಫುಲ್ಲು. ತಿರುಪತಿಗೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ 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 ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಮಾರ್ನಿಂಗ್ ಬಂದರೆ ನೀವು ತುಂಬ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.